ನಾನು ಪಟ್ಟಾಯಿಕಳ್ಳಿ ಮಟ್ಟದಲ್ಲಿ ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದೇನೆ. ಇವತ್ತು ನನಗೆ ನೆಮ್ಮದಿಯಾಗಿದೆ. ವರ್ಣನ ಸಹಕಾರದಿಂದ ಮಳೆ ಬರದೇ ಇದ್ದರೂ ಕೂಡ ಹೇಮಾವತಿ ತಾಯಿ ಬಂದಿದ್ದಾಳೆ ಅಂತ ಹೇಳಿದ್ರೆ ಶಿವನ ಜಡೆಯಿಂದ ಇಳಿದು ಬಂದು ಇವತ್ತು ಬಂದಿರತಕ್ಕಂಥ ಗಂಗೆ ಅವಳೇ ಹೇಮಾವತಿ ಅಂತದ್ದು. ಹೇಮಾವತಿನೇ ತಾಯಿ. ಅದನ್ನು ನಮ್ಮ ಮುಂದಿನ ಒಂದು ದಿವಸದಲ್ಲಿ ಎಲ್ಲ ಒಂದು ಕಡೆ ಹೇಮಾವತಿ ತಾಯಿಯ ದೇವಸ್ಥಾನವನ್ನು ಕೂಡ ಕಟ್ಟುವಂಥ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಬೇಕು. ಅದು ಹೇಮಾವತಿ ದೇವಸ್ಥಾನವನ್ನು ಕಟ್ಟಿ ಎಲ್ಲಿ ಕಟ್ತಾರೋ ಕಳ್ಳಂಬೆಳ್ಳದಿಂದ ಹಿಡಿದು ಇವತ್ತು ಮೊದಲೂರವರೆಗೂ ಎಲ್ಲಿ ಬೇಕಾದರೂ ಕೂಡ ಒಂದು ಕಡೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿ ಎಲ್ಲ ಒಂದು ಕಡೆ ನಮ್ಮ ಪ್ರಯತ್ನದಲ್ಲಿ ಮನುಷ್ಯನ ಪ್ರಯತ್ನದಲ್ಲಿ ದೈವ ಸಹಾಯ ಬೇಕಾಗ್ತದೆ. ದೈವ ಸಹಾಯ ಆಗಬೇಕಾದಾಗ ಅದಕ್ಕೆ ಈ ಹೇಮಾವತಿ ರೂಪದಲ್ಲಿ ದೈವ ನಮಗೆ ಬಂದು ಎಲ್ಲರ ಬಾಯಾರಿಕೆನ ಲಕ್ಷಾಂತರ ಜನಕ್ಕೆ ಇವತ್ತು ನೀರು ಕೊಡುವಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅದು ಸಾಧಾರಣವಾದಂಥ ಕೆಲಸ ಅಲ್ಲ, ಅಸಾಧಾರಣವಾದಂಥ ಕೆಲಸ. ದೇವರು ಇಚ್ಛೆಪಟ್ಟಂಥ ದೇವರು ತೀರ್ಮಾನ ಮಾಡಿದಂಥ ಕೆಲಸ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೆಲ್ಲೋ ಒಂದು ಕಡೆಗೆ ಒಂದು ತೃಪ್ತಿ ಸಮಾಧಾನ ಇದೆ. ಅದ್ರ ಜೊತೆಗೆ ಇನ್ನು 8 ದಿವಸ ತನಕ ನಾನು ಹೆಂಡ್ತಿತ ಬಯಸ್ಕೊಳ್ಳೋದು ಅದೊಂದು ಗ್ಯಾರಂಟಿ ಆಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನಿಮಗೆ ಒಳ್ಳೆಯದಾಗಲಿ. ನೀವು ಎಲ್ಲೋ ಒಂದು ಕಡೆಗೆ ನೀವು ಆರ್ಥಿಕವಾಗಿ ಮುಂದೆ ಬರಬೇಕು, ಸಾಮಾಜಿಕವಾಗಿ ಮುಂದೆ ಬರಬೇಕು. ಜಾತಿ ಧರ್ಮ ಎಲ್ಲದನ್ನು ಬಿಡಿ, ಅದನ್ನು ಎಲ್ಲೋ ಒಂದು ಕಡೆಗೆ ನಮ್ಮ ಮಕ್ಕಳ ಭವಿಷ್ಯ 4 ಲಕ್ಷ ಜನ ಮಕ್ಕಳ ಭವಿಷ್ಯವನ್ನು ಕಾಪಾಡಬೇಕಾದಾಗ ನೀವು ಆರ್ಥಿಕವಾಗಿ ಸಬಲರಾಗಬೇಕಾದಾಗ ನೀರು ನಿಮ್ಮ ಜೊತೆಗೆ ಯಾವತ್ತೂ ಇರ್ತದೆ ಅಂತ ಶಕ್ತಿ ತಿರುವುಗಳನ್ನು ಕೊಡ್ತದೆ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತಿರ್ತೀನಿ. ಮತದಾರ ಪ್ರಜಾಪ್ರಭುತ್ವದಲ್ಲಿ ಪ್ರಭುಗಳು. ನನಗೆ 83ರಲ್ಲಿ ಸೋತೆ, 85ರಲ್ಲಿ ಟಿಕೆಟ್ ಕೊಡಲಿಲ್ಲ, 89ರಲ್ಲಿ ನಾನು ಸ್ವತಂತ್ರವಾಗಿ ನಿಲ್ಲಬೇಕು ಅಂತೇಳಿ ಕಳ್ಳಂಬೆಳ್ಳ ಕ್ಷೇತ್ರದ ಜನ ಯೋಚನೆ ಮಾಡಿದ್ರು. ನಾನು ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಬಂದಂಥ ಸಂದರ್ಭದಲ್ಲಿ ಇಡೀ ಕಳ್ಳಂಬೆಳ್ಳ ಕ್ಷೇತ್ರದ ಜನ ಯೋಚನೆ ಮಾಡಿ ನನಗೆ ಹೇಳಿದ್ರು, ಯಾವುದೇ ಕಾರಣದಲ್ಲಿ ಕೂಡ ನೀವು ವಾಪಸ್ ಆಗಕೂಡ್ದು, ನಾವು ಸ್ವತಂತ್ರವಾಗಿ ಗೆಲ್ಲಿಸ್ತೀವಿ ಅಂತೇಳಿ. 1 ರೂಪಾಯಿ ಖರ್ಚು ಮಾಡ್ದಲೇ 46,000 ಓಟು ಲೀಡಲ್ಲಿ ಗೆಲ್ಲೋತ್ಸವ ಕೆಲಸವನ್ನು ಮಾಡಿದರು. ಆಗ ನಾನು ಕಳ್ಳಂಬೆಳ್ಳದಲ್ಲಿ ಮಾತು ಕೊಟ್ಟೆ, ಇದೇ ಪರ್ವತಪ್ಪ ಮಾಡಿದ ಕಾರ್ಯಕ್ರಮ. ಅವತ್ತು ಹೇಳಿದೆ, ನಾನು ಯಾರಿಗೂ ಕೊಡದೇ ಇರತಕ್ಕಂಥ ಗೌರವವನ್ನು ನೀವು ಕೊಟ್ಟಿದ್ದೀರಿ, ನೀವು ಯಾರೂ ನಿರೀಕ್ಷೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ನಾನು ಶಾಶ್ವತವಾದಂಥ ಯೋಜನೆಗಳನ್ನು ತರ್ತೀನಿ ಅಂತೇಳಿ ಅವತ್ತು ಸಂಕಲ್ಪ ಮಾಡಿದೆ. 2009ರಲ್ಲಿ ಹೇಮಾವತಿ ನೀರು ತರಬೇಕು ಅಂತೇಳಿ. ಆ ಒಂದು ರೀತಿಯಾಗಿ ಹೇಮಾವತಿಗೆ ನೀರು ಬಂತು. ಕಟ್ಟ ಕಡೆಯ ಇವತ್ತು ಬದ್ಲೂರು ಕೆರೆಗೂ ಬಂತು. ಇಲ್ಲಿ ಯಾರೂ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಸಿರಾದ ಜಿಲ್ಲೆನೂ ಅದೆಲ್ಲ ಆಟೋಮೆಟಿಕ್ ಆಗೋದು ಬಿಡಪ್ಪ, ಅದೇನು ತೊಂದರೆ ಇಲ್ಲ. ಇಷ್ಟು ಮಾತ್ರ ಹೇಳಿ ಇನ್ನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ದಯಮಾಡಿ ತುಂಬ ಹೊತ್ತಾಯಿತು. ಇವತ್ತು ನಮ್ಮ ವಿಶ್ವಾಸ ಇಡಿ ಕಟ್ಟ ಕಡೆ ಹಳ್ಳಿಗೂ ಕೂಡ ನೀರು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನಾನು ಕಟ್ಟಿರ್ತಕ್ಕಂಥ ಬ್ಯಾರೇಜ್ಗಳು ಈ ವರ್ಷ ನಾನು ಕೊಟ್ಟಿರ್ತಕ್ಕಂಥ ಬ್ಯಾರೇಜು 43 ಬ್ಯಾರೇಜು 50 ಕೋಟಿ ರೂಪಾಯಿಟಲ್ಲಿ ಕೊಟ್ಟಿದ್ದೇನೆ. ಅದು ಇನ್ನೂ ಕೂಡ ಬ್ಯಾರೇಜ್ಗಳು ಮಾಡ್ತಾ ಇದ್ದೀನಿ. ಯಾರೋ ಅಣಕ ಮಾಡಿದ್ರು ವಿರೋಧ ಪಕ್ಷದಲ್ಲಿ ಕೂತು ಬ್ಯಾರೇಜ್ಗಳು ಕಟ್ತಾರೆ. ಆ ಬ್ಯಾರೇಜ್ಗಳು ಅಂದ್ರೆ ಏನು ಅಂತೇಳಿ ಗೊತ್ತಿರ್ಬೇಕಲ್ಲ ಅವ್ರಿಗೆ. ಬ್ಯಾರೇಜ್ಗಳು ಅಂದ್ರೆ ಏನು ಅಂತ ಗೊತ್ತಿರ್ಬೇಕಲ್ಲ. ಅಂತರ್ಜಲವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದೇ ಬ್ಯಾರೇಜ್ಗಳು. ಆ ಬ್ಯಾರೇಜ್ಗಳು 100 ಬ್ಯಾರೇಜ್ಗಳು ಕೊಟ್ಟೆ. ನಾನು ಸಣ್ಣ ನೀರಾವರಿ ಮಂತ್ರಿ ಆದಾಗ 1,700 ಕೋಟಿ ಇದೇ ಈಶ್ವರನ ಸಾಕ್ಷಿಯಾಗಿಟ್ಕೊಂಡು ಎಲ್ಲೆಲ್ಲಿದ್ದಾರೆ, ನಮಗೆ ಬೇಕಾದಂಥ ಜನ ಎಲ್ಲಿದ್ದಾರೆ, ಮಧುಗಿರಿ ಇರ್ಬೋದು, ಕೊಟ್ಟಿಗೆ ಇರ್ಬೋದು, ಹಿರಿಯೂರು ಇರ್ಬೋದು, ಎಲ್ಲ ಕಡೆನೂ ಕೂಡ ಬ್ಯಾರೇಜನ್ನು ಕೊಟ್ಟೆ. ಅದು 1,700 ಕೋಟಿ ರೂಪಾಯಿನ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಅವರು ಒಬ್ಬರಿಗೂ ಹೇಳೋಕ್ಕೆ ಹೋಗಲಿಲ್ಲ. ಆ ಕೆಲಸವನ್ನು ಮಾಡಿ ಮುಗಿಸ್ದೆ. ಇವತ್ತು ಹಿರಿಯೂರು ಕೂಡ ಸಮೃದ್ಧಿಯಾಗಿ ಆಗೋದಕ್ಕೆ ಸಾಧ್ಯ ಆಗಿದೆ. ಒಂದೇ ಒಂದು ಕೊನೆಯದಾಗ ಹೇಳ್ಬಿಡ್ತೀನಿ, ಹಿರಿಯೂರಲ್ಲಿ ಮಾರಿ ಕಡಿಮೆಗೆ ಅದು ಮಾರಿ ಕಡಿಮೆ ಅಂದರೆ ನಮ್ಮಮ್ಮನ ತವ್ರ ಮನೆ ಮಾರಿ ಕಡಿಮೆಗೆ ನೀರು ಹೋಗಿರಲಿಲ್ಲ. ಚಿತ್ರದುರ್ಗಕ್ಕೆ ನೀರು ಹೋಯ್ತು, ಭದ್ರಾ ಮೇಲ್ದಂಡೆ ಯೋಜನೆ, ಆದರೆ ವಾಣಿ ವಿಲಾಸಕ್ಕಿರಲಿಲ್ಲ. ಆಗ ಈಶ್ವರೇ ಇವನು ಕದಿಮ ಇದ್ದಾನೆ, ಒಂದೊಂದು ಟೈಮು ಹೇಳ್ಕೊಡ್ತಾನೆ ನನಗೆ, ಏನಾರ ಮಾಡಿ ವಾಣಿ ವಿಲಾಸಕ್ಕೆ ಕೊಡ್ಬೇಕು ಸರ್ ಅಂದ. ಅವ್ರು ಕುಂಡಿಸ್ಕೊಂಡು 2 TMC ತುಮಕೂರು ನಾಲೆ ಆಗೋದಕ್ಕೆ, ತುಮಕೂರು ಸಿರಾಕ ನೀರು ತರೋದಕ್ಕೆ, ತುಮಕೂರು ನಾಲೆಯನ್ನು ಮಾಡೋದಕ್ಕೆ ಸಹಾಯ ಮಾಡಿದವರು ಅಂತ ಹೇಳಿದೆ ಸಿದ್ದರಾಮಯ್ಯನವರು ಸಹಾಯ ಮಾಡಿದ ಪ್ರಯುಕ್ತ ಇವತ್ತು ವಾಣಿ ವಿಲಾಸಕ್ಕೆ 2 TMC ಕೊಡೋದಾಯಿತು. ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ಪ್ರಚಾರ ಮಾಡ್ತಾರೆ, ಜಯಚಂದ್ರ ನಮ್ಮನಿಬ್ಬರ ನೀರನ್ನೆಲ್ಲ ತೊಗೊಂಡೋಗ್ಬಿಟ್ಟ ಅಂತೇಳಿ ಅಪಪ್ರಚಾರ ಮಾಡ್ತಾರೆ. ಹಿರಿಯೂರಿನಲ್ಲೆಲ್ಲ ಬೈಕಂತಾರೆ. ಒಂದು ತಿಳ್ಕೊಳ್ಳಿ,
ವಾಣಿ ವಿಲಾಸಕ್ಕೆ ನೀರು ಅಂತಲೇ ಏನಾದರೂ ಕೊಟ್ಟರೆ ನಾನು ಈಶ್ವರಯ್ಯ ಕೂತು ಮುಖ್ಯಮಂತ್ರಿಗಳ ಹತ್ರ ಒಪ್ಪಿಗೆಯನ್ನು ಪಡೆದು ಕೊಟ್ಟಿರ್ತಕ್ಕಂಥ ನೀರೇ ವಿನಃ ಇವತ್ತು ನಿಮ್ಮ ನೀರನ್ನು ಕದ್ದಿಲ್ಲ. ನಾನು ಯಾವುದು ನೀರನ್ನು ಕದಿಯತಕ್ಕಂಥ ಅವಶ್ಯಕತೆ ಇಲ್ಲ. ನೀರನ್ನ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ, ಜನ ಕೊಟ್ಟಿದ್ದಾರೆ. ಮುಂದೆ ಒಂದಲ್ಲ ಒಂದು ದಿವಸ ನಮ್ಮ ಸಂಪೂರ್ಣವಾಗಿ 2 ಹೋಬಳಿಗೂ ಕೂಡ ನೀರನ್ನು ಹರಿಸ್ತೇನೆ, ರೈತರ ಕಣ್ಣೀರು ಒರೆಸ್ತೇನೆ. ಅದನ್ನು ನಂಬಿ ಅದನ್ನು ನಾನು ಯಾರಿಗೂ ಕೂಡ ಮೆಚ್ಚುಗೆಯನ್ನು ಮಾಡಬೇಕಾಗಿಲ್ಲ. ನನಗಾಲೇ 76 ವರ್ಷ ವಯಸ್ಸು, 76 ವರ್ಷ ಹೋಯ್ತು. ನಾನು ತಮಾಷೆಗೆ ಹೇಳ್ತಿರ್ತೀನಿ, ನಾನು ನನ್ನ ಹೆಂಡ್ತಿಗೆ ಹೇಳ್ತಿರ್ತೀನಿ, ಎಲ್ಲರೂ ಹೆಣ್ಣು ಕೊಟ್ಟರೆ ಮದುವೆಯಾಗಿ ತಯಾರಾಗಿದ್ದೀನಿ ಅಂತ ಹೇಳ್ತಿರ್ತೀನಿ. ಹಾಗಾಗಿ ನಾನು ಯಾವುದೇ ಸಂದರ್ಭದಲ್ಲಿ ಕೂಡ ನಿಮ್ಮ ಜೊತೆಯಲ್ಲಿರ್ತೇನೆ, ನಿಮ್ಮ ಋಣವನ್ನು ಮರೆಸ್ತೇನೆ. ಬಹುಶಃ ನನಗೆ ದೇವರು ಕೊಟ್ಟಂಥ ಒಂದು ಅವಕಾಶ ಇದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಲ್ಲಲ್ಲ ಈ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.